ಉಕ್ತಿಗಳನ್ನು ರಾಜ್ಯದ ಜನತೆ ಕೂಡ ಕೇಳ್ಕೊಂಡು ಬಂದಿದ್ದಾರೆ. ಸಿದ್ದರಾಮಯ್ಯನವರ ಆದಿಯಾಗಿ ಡಿ ಕೆ ಶಿವಕುಮಾರ್ ಅವರ ಆತ್ಮೀಯ ಬಳಗದಲ್ಲಿ ಗುರುತಿಸ್ಕೊಂಡಂಥವರು ಪ್ರತಿ ಬಾರಿ ದಾಳ ಪ್ರತಿದಾಳವನ್ನು ಉರುಳಿಸ್ಕೊಂಡೇ ಬರ್ತಾ ಇದ್ದಾರೆ. ತೋಳ ಬಂತು ತೋಳ ಕತೆ ನಿಮಗೆ ನೆನಪಿರ್ಬೋದು. ಪದೇ ಪದೇ ಹೇಳ್ತಾ ಇದ್ದರೆ ಈ ವಿಚಾರ ಈಗಾಗುತ್ತೆ, ಆ ಕ್ರಾಂತಿ ಈ ಕ್ರಾಂತಿ ಅಂತ. ಹೌ ಸಿಗ್ನಿಫಿಕೆಂಟ್ ಇಸ್ ದಿಸ್ ನ್ಯೂಸ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ಈಗ ಈ ಸಂದರ್ಭದಲ್ಲಿ ಈ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ದಿನದಂದೇ ಅವರ ಕನಸಿನ ಮುಖ್ಯಮಂತ್ರಿ ಪಟ್ಟ ಸಿಗುತ್ತೆ ಅನ್ನುವ ಸುದ್ದಿಗೆ ಎಷ್ಟು ರೆಕ್ಕೆ ಪುಕ್ಕ ಬಂದಿದೆ ಅಂತ ಅಂದ್ಕೊಳ್ಬೋದು, ಅಥವಾ ಇದು ಬರೀ ಎಚ್ಚರಿಕೆ ಅಥವಾ ಆಶಾಭಾವನೆ ಅಂಥದ್ದು ಯಾವುದು ಹಂಗಿದೆಯಾ ಇಲ್ವಾ ಅನ್ನುವ ಒಂದು ಇನ್ಸೈಡ್ ಸ್ಟೋರಿನ ನಮ್ಮ ವ್ಯೂವರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಕುಡ್ ಯು ಗೋ ಹೆಡ್? ರಾಘವ್ ಸೂರ್ಯ, ಸೆಪ್ಟೆಂಬರ್ ತಿಂಗಳಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಇದು ಒಂಥರ ಹೆಂಗಾಗಿದೆ ಅಂತಂದರೆ ಅವರು ಕೊಡ್ತಿಲ್ಲ, ಇವರು ಬಿಡ್ತಿಲ್ಲ ಅನ್ನುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಆಗಿದೆ. ಅಭಿವೃದ್ಧಿ ಕಡೆ ಗಮನ ಹರಿಸಬೇಕಾಗಿದ್ದಂತಹ CM DCM ಕುರ್ಚಿ ವಿಚಾರದಲ್ಲಿ ಈ ಮಟ್ಟಿನ ಬಡಿದಾಟಗಳನ್ನು, ಬಹಿರಂಗ ಹೇಳಿಕೆಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುವಂತಹದ್ದು ಎಲ್ಲ ಒಂದು ಕಡೆ ಇದು ಕರ್ನಾಟಕದ ದುರಾದೃಷ್ಟ ಅಂದರೆ ತಪ್ಪಾಗಲಿಕ್ಕಿಲ್ಲ. CM ಸಿದ್ದರಾಮಯ್ಯ ಅವರು 2.5 ವರ್ಷದ ಬಳಿಕ ಬದಲಾಗ್ತಾರೆ ಅಥವಾ ನಾಯಕತ್ವ ಬದಲಾಗುತ್ತೆ ಅನ್ನುವಂತಹದ್ದು ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು CM ಅನ್ನು ಅನೌನ್ಸ್ ಮಾಡಬೇಕು ಅನ್ನುವಂತಹದ್ದು ಬಂತು, ಆಗಿನಿಂದಲೇ ಶುರುವಾದಂತಹ ಗದ್ದಲ. ಈಗ ಇದು ಮತ್ತೊಂದು ಹೊಸದೊಂದು ದಿನಾಂಕ, ಹೊಸದೊಂದು ದಿನ, ಮತ್ತೊಂದಿಷ್ಟು ಮಾತುಗಾರಿಕೆಗೆ ಅಥವಾ ನಾವು ಸುದ್ದಿ ಮಾಡೋದಕ್ಕೆ ಮತ್ತೊಂದಿಷ್ಟು ವಿಚಾರಗಳು ಸಿಕ್ಕಂಗಾಯಿತು ಅಷ್ಟೇ. ಆದರೆ ಎಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲೇ ಇರುವಂತಹದ್ದು. ಇದು ರಾಹುಲ್ ಗಾಂಧಿ ಮಟ್ಟದಲ್ಲಿ, ಹೈಕಮಾಂಡ್ ಅಂದರೆ ಫಾರ್ ಓನ್ಲಿ ರಾಹುಲ್ ಗಾಂಧಿ ಅನ್ನುವಂತಹ ನಿಟ್ಟಿನಲ್ಲಿ ಇರುವಂತಹ ವಿಚಾರ. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳೋದು ಕೂಡ ರಾಹುಲ್ ಗಾಂಧಿ ಅವರ ಹೆಸರು, ವೇಣುಗೋಪಾಲ್ ಅವರು ಹೇಳೋದು ರಾಹುಲ್ ಗಾಂಧಿ ಅವರ ಹೆಸರು, ಈವನ್ ಪ್ರಿಯಾಂಕಾ ಗಾಂಧಿ ಕೂಡ ಹೇಳುವಂತಹದ್ದು ರಾಹುಲ್ ಗಾಂಧಿ ಹೇಳಿದಂತೆ ಅನ್ನುವಂತಹದ್ದು. ಹಾಗಾಗಿ ಅವರೊಬ್ಬರಿಗೆ ಗೊತ್ತಿದೆ ಯಾವಾಗ ನಾಯಕತ್ವ ಬದಲಾಗುತ್ತೆ, ಬದಲಾಗಬೇಕು ಅಂದರೆ ಅದು ಯಾವಾಗ ಅನ್ನುವಂತಹ ವಿಚಾರ. ಈಗ ಏನು ಮೇ 15ಕ್ಕೆ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ ಇದೆ. ಆ ಹುಟ್ಟುಹಬ್ಬಕ್ಕೆ ಹೈಕಮಾಂಡ್ ಅವರ ಶ್ರಮಕ್ಕೆ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತೆ ಅನ್ನುವಂತಹ ಭರವಸೆ ಇದೆ ಅನ್ನುವಂಥದ್ದನ್ನು ಇದೀಗ DK ಆಪ್ತ ಶಾಸಕರುಗಳು ಹೇಳ್ತಿದ್ದಾರೆ. ಇದೇ ಮಾತನ್ನು ಏನಾದರೂ ಸಿದ್ದರಾಮಯ್ಯ ಆಪ್ತರ ಬಳಿ ಕೇಳಿದರೆ ಅವ್ರು ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅನ್ನುವಂಥದ್ದು. ಇದು ಸಹಜವಾಗಿ ಕಳೆದ ಹಲವಾರು ತಿಂಗಳು ಅಲ್ಲ, ಇದು ಯಾವಾಗ ಸರ್ಕಾರ ಅಧಿಕಾರಕ್ಕೆ ಅಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸರ್ಕಾರ ರಚನೆ ಮಾಡ್ತು ಅಂದಿನಿಂದಲೂ ಇರುವಂತಹ ಒಂದು ವಾದ ಪ್ರತಿವಾದಗಳು. ಈಗ ಒಂದು ಇನ್ಸೈಡ್ ವಿಚಾರ ಏನಂತಂದರೆ, ಮೇ 10ರ ಒಳಗಾಗಿ ಇಬ್ಬರೂ ನಾಯಕರುಗಳನ್ನು ಕರೀತಾರೆ, ಮಾತನಾಡ್ತಾರೆ. ಒಂದು ಕ್ಲಾರಿಫಿಕೇಶನ್ ಅಂತೂ ಸಿಕ್ಕೇ ಸಿಗುತ್ತೆ ರಾಜ್ಯದ ಜನರಿಗೆ. ಯಾಕಂದರೆ ಇದನ್ನು ಬಿಟ್ಕೊಂಡು ಹೋದರೆ ಮುಂಬರುವಂತಹ ಚುನಾವಣೆಗಳಿಗೆ ಇದು ಎಫೆಕ್ಟ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಇಲ್ಲಿ ಆಗು ಹೋಗುಗಳನ್ನು ನೋಡೋದಾದರೆ, ಇನ್ ಕೇಸ್ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡ್ತೀವಿ ಅನ್ನುವಂತಹದ್ದನ್ನು ಹೈಕಮಾಂಡ್ ಡಿಸಿಷನ್ ತೆಗೆದುಕೊಂಡ್ರೆ ಅದು 16 ಸವಾಲುಗಳು ಅವರ ಮುಂದೆ ಇದೆ. DK ಶಿವಕುಮಾರ್ ಅವರನ್ನ ಸುಮ್ಮನಾಗಿಸಬಹುದೇ ಹೊರತು ಇನ್ ಕೇಸ್ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ಇಡೀ ಅಹಿಂದ ವರ್ಗ ವಿರುದ್ಧವಾಗಿ ನಿಲ್ಲುತ್ತೆ ಅನ್ನುವಂತಹದ್ದು ರಾಹುಲ್ ಗಾಂಧಿಗೆ ಗೊತ್ತಿರುವಂತಹ ವಿಚಾರ. ಮತ್ತೊಂದು ವಿಚಾರ ಏನಂತಂದರೆ, ಅಹಿಂದ ಅನ್ನುವಂತಹದ್ದು ಸಿದ್ದರಾಮಯ್ಯ ಅವರಿಗೆ ಎಷ್ಟಿದೆ ಅದೇ ಸಿದ್ಧಾಂತ, ಅದೇ ಸೈದ್ಧಾಂತಿಕ ವಿಚಾರಗಳು ರಾಹುಲ್ ಗಾಂಧಿ ಅವರಿಗೂ ಕೂಡ ಇರೋದ್ರಿಂದಲೇ ಅವರು ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂತಹದ್ದು ಕೂಡ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಸುಲಭ ಅಂತ ಅರ್ಥನಾ ಸಿದ್ದರಾಮಯ್ಯ ಅವರು ಕಂಪೇರ್ ಮಾಡಿದ್ರೆ ತಮ್ಮ ಪ್ರಕಾರ? ಇತ್ತೀಚೆಗೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತೂ ಖಂಡಿತ ಅಲ್ಲ. ಆದರೆ ಹಿಂದಿನ ಒಂದಿಷ್ಟು ಘಟನಾವಳಿಗಳನ್ನು ನೋಡ್ಕೊಂಡು ಬಂದರೆ ಯಾವ್ಯಾವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಇದ್ಕೊಂಡೇ ತಮ್ಮ ಸ್ಥಾನವನ್ನು ಉಳಿಸ್ಕೊಂಡ್ರು ಅನ್ನುವಂಥದ್ದು ನೋಡಿದರೆ ಅವೆಲ್ಲವೂ ಕೂಡ ಹೇಳ್ತಾ ಇರುವಂತಹದ್ದು ಪಕ್ಷಕ್ಕಾಗಿ ದುಡಿದಂತಹ DK ಶಿವಕುಮಾರ್ ಪಕ್ಷ ಉಳಿಸೋದಕ್ಕೆ ಮುಂದೆ ಅಧಿಕಾರಕ್ಕೆ ತರೋದಕ್ಕೆ. ನಿಮ್ಮ ಜೊತೆ ಮತ್ತೆ ನಾನು ಸಂಪರ್ಕಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಮತ್ತೊಂದು ನ್ಯೂಸ್ ಅಪ್ಡೇಟ್ ಇದೆ, ನೋಡ್ಕೊಂಬರೋಣ.